ರೇಣುಕಾಸ್ವಾಮಿ ಕೊಲೆ ಪ್ರಕರಣ ರಾಜ್ಯದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಈ ಕೇಸಲ್ಲಿ 17 ಜನ ಜೈಲು ಸೇರಿದ್ದು ಆಗಿದೆ. ಆದರೆ ಈ ಕೇಸ್ನ ತನಿಖೆಯನ್ನ ಹಗಲು ರಾತ್ರಿ ಎನ್ನದೇ ತನಿಖೆ ನಡೆಸ್ತಾ ಇರೋ ಪೊಲೀಸರು ಇನ್ನೇನೋ ಚಾರ್ಜ್ ಶೀಟ್ ಸಲ್ಲಿಕೆಗೂ ಕೂಡ ಮುಂದಾಗಿದ್ದಾರೆ. ಇದರ ಮಧ್ಯೆ ದರ್ಶನ್ ಹೆಸರು ಈ ಕೇಸಲ್ಲಿ ಹೊರಬಂದಿದ್ದು ಹೇಗೆ ಅನ್ನೋದೇ ಒಂದು ರೋಚಕ ಕತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಹೆಸರು ಹೊರಬಂದಿದ್ದೇ ರೋಚಕ. ಈ ಕೇಸ್ನಲ್ಲಿ ಮಾಸ್ಟರ್ ಮೈಂಡೇ ದರ್ಶನ್ ಎನ್ನಲಾಗ್ತಿದ್ದು, ಈ ಡೈರೆಕ್ಟರ್ ಸೃಷ್ಟಿಸಿದ್ದ ಪಾತ್ರಗಳೇ ಇವರಿಗೆ ಮುಳುವಾಗಿತ್ತು. ಇದರಿಂದ ದರ್ಶನ್ ಜೈಲಿಗೂ ಹೋಗ್ಬೇಕಾಯ್ತು. ದರ್ಶನ್ ಹೆಸರು ಕೇಸಲ್ಲಿ ಹೊರಬಂದಿದ್ ಹೇಗೆ? ಅನಾಥ ಶವಕ್ಕೆ ನಾವೇ ಕಾರಣಕರ್ತರು ಅಂತ ಬಂದವರು ಮಾಡಿದ ಎಡವಟ್ಟೇನು ಅನ್ನೋದೇ ಇಂಟ್ರೆಸ್ಟಿಂಗ್. ಮೊದಲು ಗೊತ್ತಿಲ್ಲ ಅಂದ್ರು, ಆಮೇಲೆ ಅವರೇ ಹೇಳಿದ್ದು ಅಂದ್ರು. ಪೊಲೀಸರ ಮುಂದೆ ನಡೆದಿತ್ತು 6 ಮಂದಿಯ ಡ್ರಾಮಾ. ಹೌದು, ಮಾಸ್ಟರ್ ಮೈಂಡ್ ಹೆಸರು ಬಾಯಿ ಬಿಡಿಸೋದಕ್ಕೆ ಕಾಮಾಕ್ಷಿ ಪಾಳ್ಯ ಪೊಲೀಸರಿಗೆ ಬೇಕಾಗಿತ್ತು ಸರಿಸುಮಾರು 10 ಗಂಟೆ ಸಮಯ. ರೇಣುಕಾಸ್ವಾಮಿನ ಹಂತಕ ಪಡೆ ಕೊಲೆ ಮಾಡಿದ್ದು ಶನಿವಾರ, ಬಳಿಕ ಸೋಮವಾರ ಕೊಲೆ ಮಾಡಿದ್ದು ನಾವೇ ಅಂತ ಕಾರ್ತಿಕ್, ನಿಖಿಲ್, ಕೇಶವಮೂರ್ತಿ ಹಾಗೂ ರಾಘವೇಂದ್ರ ಸರೆಂಡ್ ಆಗ್ತಾರೆ. ಇದ್ಯಾಕೋ ವಿಚಿತ್ರ ಅನಿಸ್ತಿದೆ ಅಂತ ಸರೆಂಡ್ ಆದವರಿಗೆ ಪೊಲೀಸರು ತಮ್ಮ ಭಾಷೆಯಲ್ಲಿ ಎನ್ಕ್ವೈರಿ ಮಾಡ್ತಾರೆ. ಆಗ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಅವರು ಪ್ರದೋಷ್ ಹಾಗೂ ವಿನಯ್ ಹೆಸರನ್ನ ಬಾಯ್ಬಿಡ್ತಾರೆ. ನೆಕ್ಸ್ಟ್ ಸ್ಟೇಷನ್ಗೆ ಪ್ರದೋಷ್ ಹಾಗೂ ವಿನಯ್ ಎಂಟ್ರಿ. ಮೊದಲಿಗೆ ಕಾರ್ತಿಕ್, ನಿಖಿಲ್, ಕೇಶವಮೂರ್ತಿ ಹಾಗೂ ರಾಘವೇಂದ್ರ ಯಾರು ಅಂತಾನೆ ಗೊತ್ತಿಲ್ಲ ಅನ್ನೋ ಐನಾತಿಗಳು ಸೈಲೆಂಟ್ ಆಗೇ ಇರ್ತಾರೆ. ಇವರ ಬ್ಯಾಕ್ಗ್ರೌಂಡ್ ಕೂಡ ಹೇಳ್ತಾರೆ. ಆಮೇಲೆ ಈ ಕೇಸ್ ಚಿಕ್ಕ ಕೇಸಲ್ಲ ಅಂತ ಪೊಲೀಸರಿಗೆ ಗೊತ್ತಾಗುತ್ತೆ. ವಿಚಾರಣೆ ತೀವ್ರಗೊಳಿಸ್ತಾರೆ. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ. ಎಲ್ಲೂ ದರ್ಶನ್ ಹೆಸರು ಬಾಯ್ಬಿಡದ ಪ್ರದೋಷ್ ಮತ್ತು ವಿನಯ್ ಬೆಳಗ್ಗೆ ಆಗ್ತಿದ್ದಂತೆ ಪವಿತ್ರ ಗೌಡ ಹೆಸರನ್ನ ಹೇಳ್ತಾರೆ. ಪವಿತ್ರ ಮನೆಗೆ ಹೋಗಿ ವಿಚಾರಣೆ ನಡೆಸಿದಾಗ ದರ್ಶನ್ ಜೊತೆ ಪವಿತ್ರ ಗೌಡ ಲಿಂಕ್ ಪತ್ತೆಯಾಗುತ್ತೆ. ಚಾಟಿಂಗ್ಸ್, ಕಾಲ್ ಡೀಟೇಲ್ಸ್ ಮೂಲಕ ಕೊಲೆ ಕೇಸ್ ಕನ್ಫರ್ಮ್ ಆಗುತ್ತೆ. ಕೂಡ್ಲೇ ಕಮಿಷನರ್ಗೆ ಡಿಸಿಪಿ ಗಿರೀಶ್ ವಿಷಯ ಮುಟ್ಟಿಸಿದ್ರು. ಪ್ರಕರಣದ ಗಂಭೀರ ಅರಿತು ಕಮಿಷನರ್ ದರ್ಶನ್ ಬಂಧನಕ್ಕೆ ಸೂಚಿಸಿದ್ರು. ಒಟ್ನಲ್ಲಿ ಏನೇ ತಪ್ಪು ಮಾಡಿದ್ರು ಹೋಗಿ ಸರೆಂಡರ್ ಆಗ್ಬಿಟ್ರೆ ಕೇಸ್ ಮುಚ್ಚೋಗುತ್ತೆ ಅಂತ ಅಂದ್ಕೊಂಡಿದ್ದ ದರ್ಶನ್ ಅಂಡ್ ಟೀಮ್ ರಾತ್ರಿ ತೋಡಿದ ಹಳ್ಳದಲ್ಲಿ ಬೆಳಿಗ್ಗೆ ಬಿದ್ದಂತೆ ಈಗ ಜೈಲು ಸೇರಿದ್ದಾರೆ. ಆದ್ರೆ ರೇಣುಕಾಸ್ವಾಮಿ ಕೊಲೆ ಮಾಡಿದವರು ಜೈಲಲ್ಲೇ ಕೊಳೆಯಲಿ ಅಂತ ಆತನ ಮನೆಯವರು ಹೇಳ್ತಿದ್ದಾರೆ. ಇತ್ತ ದರ್ಶನ್ ಅಭಿಮಾನಿಗಳು ಆದಷ್ಟು ಬೇಗ ದರ್ಶನ್ ಹೊರಗೆ ಬರಲಿ ಅಂತ ಪ್ರಾರ್ಥಿಸುತ್ತಿದ್ದಾರೆ. ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.